ನಾನೀಗಾಗಲೇ ಪ್ರತಿಕ್ರಿಯೆ ಮಾಡಿದ್ದೇನೆ. ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವರು ನಮ್ಮ ಕಾರ್ಯಕ್ರಮ ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ. ಯೋಜನೆಗಳು ಸರಿ ಇಲ್ಲ ಅಂತ ಬೇಕಾದರೆ ಹೇಳಲಿ. ಆದರೆ ರಾಜ್ಯದ ಸಹೋದರಿಯರಿಗೆ ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ, ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ? ನಮ್ಮ ಹಳ್ಳಿ ಭಾಷೆಯಲ್ಲಿ ದಾರಿ ತಪ್ಪಿದ್ದಾರೆ ಅಂದರೆ ಭಾಳ ಕೆಟ್ಟ ಅರ್ಥ ಬರುತ್ತೆ. ಹಾಗಾಗಿ ನಾನು ಅವರು ಒಂದು ಕ್ಲಾರಿಫಿಕೇಷನ್ ಮಾಡಬೇಕು, ಇಲ್ಲ ಅಂದರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು. ಯಾಕೆಂದರೆ ಅದು ಭಾಳ ತಪ್ಪು ಅರ್ಥವನ್ನು ಕೊಡ್ತದೆ. ನೀವು ನಮ್ಮ ಕಾರ್ಯಕ್ರಮ ವಿರೋಧ ಮಾಡೋದ್ರಲ್ಲಿ ನಮಗೇನು ತಕರಾರಿಲ್ಲ, ಯೋಜನೆ ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳಿ. ಆದರೆ ನೀವು ಈ ರೀತಿ ಒಂದು ಅವಹೇಳನಕಾರಿಯಾದಂಥ ಮಾತನ್ನು ಆಡಬಾರ್ದು. ಒಂದು ವೇಳೆ ಆ ಅರ್ಥದಲ್ಲಿ ತಾವು ಹೇಳಿದರೆ ರಾಜ್ಯದ ಮಹಿಳೆಯರ ಸಹೋದರಿಯರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ನಾನು ಅವ್ರು ಏನಾದರೂ ಹಂಗಿಸ್ಕೊಳ್ಳಿ, ಬಟ್ ಈ ರೀತಿ ಎಲ್ಲ ಮಾತನಾಡಬಾರ್ದು. ಬಡವರಾಗ್ಬೋದು, ಯಾರಿಗೋಸ್ಕರ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ, ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ಒಂದಿಷ್ಟು ಸಹಾಯ ಆಗ್ತದೆ, ಆರ್ಥಿಕವಾಗಿ ಅವರ ಜೀವನದ ಮಟ್ಟ ಮೇಲೆ ತರೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದು ನಿಮಗೆ ಸಹಿಸೋಕ್ಕಾಗಲಿಲ್ಲ ಅಂದರೆ ಅದು ಬೇರೆ ವಿಚಾರ. ಆದರೆ ಅವಹೇಳನಕಾರಿಯಾದ ಮಾತುಗಳನ್ನು ಆಡಬಾರ್ದು ಅಂತೇಳಿ ನಾನು ಅವರಿಗೆ ಸಲಹೆ ಕೊಡ್ತೀನಿ. ನಾನೀಗಾಗಲೇ ಪ್ರತಿಕ್ರಿಯೆ ಮಾಡಿದ್ದೇನೆ. ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವರು ನಮ್ಮ ಕಾರ್ಯಕ್ರಮ ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡಲಿ. ಯೋಜನೆಗಳು ಸರಿ ಇಲ್ಲ ಅಂತ ಬೇಕಾದರೆ ಹೇಳಲಿ. ಆದರೆ ರಾಜ್ಯದ ಸಹೋದರಿಯರಿಗೆ ತಾಯಂದಿರಿಗೆ ಇದರಿಂದ ದಾರಿ ತಪ್ಪಿದ್ದಾರೆ, ಈಗಾಗಲೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ ಯಾವ ಅರ್ಥದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ? ನಮ್ಮ ಹಳ್ಳಿ ಭಾಷೆಯಲ್ಲಿ ದಾರಿ ತಪ್ಪಿದ್ದಾರೆ ಅಂದರೆ ಭಾಳ ಕೆಟ್ಟ ಅರ್ಥ ಬರುತ್ತೆ. ಹಾಗಾಗಿ ನಾನು ಅವರು ಒಂದು ಕ್ಲಾರಿಫಿಕೇಷನ್ ಮಾಡಬೇಕು, ಇಲ್ಲ ಅಂದರೆ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು. ಯಾಕೆಂದರೆ ಅದು ಭಾಳ ತಪ್ಪು ಅರ್ಥವನ್ನು ಕೊಡ್ತದೆ. ನೀವು ನಮ್ಮ ಕಾರ್ಯಕ್ರಮ ವಿರೋಧ ಮಾಡೋದ್ರಲ್ಲಿ ನಮಗೇನು ತಕರಾರಿಲ್ಲ, ಯೋಜನೆ ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳಿ. ಆದರೆ ನೀವು ಈ ರೀತಿ ಒಂದು ಅವಹೇಳನಕಾರಿಯಾದಂಥ ಮಾತನ್ನು ಆಡಬಾರ್ದು. ಒಂದು ವೇಳೆ ಆ ಅರ್ಥದಲ್ಲಿ ತಾವು ಹೇಳಿದರೆ ರಾಜ್ಯದ ಮಹಿಳೆಯರ ಸಹೋದರಿಯರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ನಾನು ಅವ್ರು ಏನಾದರೂ ಹಂಗಿಸ್ಕೊಳ್ಳಿ, ಬಟ್ ಈ ರೀತಿ ಎಲ್ಲ ಮಾತನಾಡಬಾರ್ದು. ಬಡವರಾಗ್ಬೋದು, ಯಾರಿಗೋಸ್ಕರ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ, ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ಒಂದಿಷ್ಟು ಸಹಾಯ ಆಗ್ತದೆ, ಆರ್ಥಿಕವಾಗಿ ಅವರ ಜೀವನದ ಮಟ್ಟ ಮೇಲೆ ತರೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದು ನಿಮಗೆ ಸಹಿಸೋಕ್ಕಾಗಲಿಲ್ಲ ಅಂದರೆ ಅದು ಬೇರೆ ವಿಚಾರ. ಆದರೆ ಅವಹೇಳನಕಾರಿಯಾದ ಮಾತುಗಳನ್ನು ಆಡಬಾರ್ದು ಅಂತೇಳಿ ನಾನು ಅವರಿಗೆ ಸಲಹೆ ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.